ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆಲ್ಮಾ ನ್ಯೂಸ್. ನಾನು ಧೀರಜ್ ಬೋರ್ಕರ್. ಈ ಕ್ಷಣದ ಪ್ರಮುಖ ಸುದ್ದಿಗಳ ಹೆಡ್ಲೈನ್ಸ್. 3 ಮನೆ ಟೀ ಹೋಟೆಲ್ ನೆಲಸಮ, ರಭಸಕ್ಕೆ ಕೊಚ್ಚಿ ಹೋದ ಟ್ಯಾಂಕರ್. ಜನರು. ಶಿರೂರು ಗುಡ್ಡ ಕುಸಿತದಲ್ಲಿ 20 ಮಂದಿ ಬಲಿ ಶಂಕೆ. ಶಿವಮೊಗ್ಗದಲ್ಲಿ ಕಿತ್ತು ಹೋಯಿತು ರಾಷ್ಟ್ರೀಯ ಹೆದ್ದಾರಿ, ಬಂದಾಯಿತು ಮುಳ್ಳಯ್ಯನಗಿರಿ ಸಿಟಾಳಯ್ಯನಗಿರಿ. ಮಲೆನಾಡಲ್ಲಿ ಅಬ್ಬರಿಸುತ್ತಿರುವ ಮಳೆ. ಪಂಚೆ ಧರಿಸಿದ ರೈತನಿಗೆ ಪ್ರವೇಶ ನಿರಾಕರಿಸಿದ ಸೆಕ್ಯೂರಿಟಿ. ಜಿಟಿ ಮಾಲ್ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಹಾವೇರಿ ಮೂಲದ ಫಕೀರಪ್ಪ ಬೇಸರ. ಎಟಿಎಂಗೆ ಹಣ ಹಾಕದೆ ದರೋಡೆ ಎಂದು ದೂರು. ಪೊಲೀಸ್ ತನಿಖೆಯಲ್ಲಿ ಏಜೆನ್ಸಿ ಕಳ್ಳಾಟ ಬಯಲು. ಬೆಳ್ಳಂದೂರು ಕೇಸ್ನಲ್ಲಿ 5 ಸಿಬ್ಬಂದಿ ಅರೆಸ್ಟ್. ಅಧಿವೇಶನದಲ್ಲಿ ನಿಲ್ಲದ ವಾಲ್ಮೀಕಿ ಹಗರಣದ ವಾರ್. ಸರ್ಕಾರದ ವಿರುದ್ಧ ಅಶ್ವಥ್ ಸಿಟಿ ರವಿ ವಾಗ್ದಾಳಿ. ಸ್ವಪಕ್ಷೀಯರನ್ನೇ ಲೇವಡಿ ಮಾಡಿದ ಯತ್ನಾಳ್. ಬೆಂಗಳೂರಿನಲ್ಲಿ ಏರ್ತಾನೆ ಇದೆ ಡೆಂಗಿ ಕೇಸ್. ಇಂದು ಬಿಬಿಎಂಪಿ ಜೊತೆ ಸಿಎಂ ಸಭೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಚರ್ಚೆ. ಡಬಲ್ ಡೆಕ್ಕರ್ ಫ್ಲೈಓವರ್ ಟ್ರಯಲ್ ರನ್. ಇಂದು ಡಿಸಿಎಂ ಡಿಕೆಶಿಯಿಂದ ಹಸಿರು ನಿಶಾನೆ. ರಾಗಿಗುಡ್ಡದಿಂದ ಸಿಲ್ಕ್ ಬೋರ್ಡ್ ವರೆಗೂ ಸಂಚಾರ. ಗುಡ್ಡ ಕುಸಿತ ಸ್ಥಳದಲ್ಲಿ ಬೀಡು ಬಿಟ್ಟ ಎನ್ಡಿಆರ್ಎಫ್ ತಂಡ. ಗಂಗಾವಳಿ ನದಿಯಲ್ಲಿ ಶೋಧ. ಶ್ವಾನ ದಳದ ನೆರವಿನಿಂದ ಕಾರ್ಯಾಚರಣೆ. ಚಿಕ್ಕಮಗಳೂರಿನಲ್ಲೂ ವರುಣಾರ್ಭಟ. ಶೃಂಗೇರಿ ಮಠದ ರಸ್ತೆ ಜಲಾವೃತ. ಸಂಧ್ಯಾ ವಂದನಾ ಮಂಟಪ ಮುಳುಗಡೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಬ್ಬರ. ಕೆಆರ್ಎಸ್ ಡ್ಯಾಂ 110 ಅಡಿ ಭರ್ತಿ. ರೈತರ ಮನದಲ್ಲಿ ಮೂಡಿದ ಸಂತಸ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಆಲ್ಮಾ ನ್ಯೂಸ್.